ನಿನ್ನಿಂದಾನೇ ಇವತ್ತು ಮಾರ್ಕೆಟ್ಗೆ ಮುಕ್ತಿ ಸಿಕ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ನಾವ್ ಯಾಕಿರೋದು? ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಇದ್ರೆ ನಮಗೆ ಹೇಳಿ. ಏಯ್, ಯಾವನ ಗಲಾಟೆ ಮಾಡಿದ್ದು? ಏನ ನೀನೇನ ರೋಡಿಸಮ್ ಮಾಡಿದ್ದು? ಇಲ್ಲಿರೋ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂತಾದ್ರೆ ನಿಮ್ಗೆ ಏನ್ ಬೇಕೋ ಆ ಶಿಕ್ಷೆ ಕೊಡಿ. ಇಲ್ಲಿ ಏನ್ ನಡೀತಾ? ಸರ್ ಅವ್ರದ್ದೇನು ತಪ್ಪಿಲ್ಲ ಸರ್, ಅವ್ರು ನಮ್ಗೆ ಒಳ್ಳೇದೇ ಮಾಡಿದ್ದಾರೆ ಸರ್. ನೀನ್ ನೋಡಿದೇನಯ್ಯ? ಅವ್ರ ಕಬ್ಬಿನ ಹಾಲು ಕುಡಿಯಕ್ ಬಂದಿದ್ರು ಸರ್. ನೀನು? ಅವ್ರು ಏನು ಮಾಡಿಲ್ಲ ಸರ್, ಬಳೆ ಎಷ್ಟು ಅಂತ ಕೇಳಿದ್ರು. ಮತ್ತಿನ್ನೇನು, ಗಾಡಿ ತಿರುಗಿಸ್ಕೊಂಡು ಹೊರಡಿ. ಹೋಗಿ ಸರ್. ಯಾರಾದ್ರೂ ಗಂಧದ ಮರ ಕಡಿತಿದ್ರೆ ಅವ್ರನ್ನ ಹೋಗಿ ಹಿಡಿಯೋಗಿ. ಅದನ್ನ ಬಿಟ್ಟು ಟೊಮೊಟೊ ಕದ್ಬಿಟ್ಟ, ಸೈಕಲ್ ಲೈಟ್ ಕದ್ಬಿಟ್ಟ, ನಿಂಬೆಹಣ್ಣು ಕದ್ಬಿಟ್ಟ ಅಂತ ಬಂದು ಹಿಡಿಯಕ್ ಹೋಗ್ಬೇಡಿ. ಹೋಗ್ತೀರಾ ಸುಮ್ಮನೆ? ಇನ್ಮೇಲೆ ಪೊಲೀಸರು ನಂಬಿದ್ರೆ ಯೂಸ್ ಇಲ್ಲ. ನಮಗ್ ನಾವೇ ಪೊಲೀಸು, ನಾವೇ ಕೋರ್ಟು. ಕಟಕಟೆಯಲ್ಲಿ ನಿಂತಿರುವ ಕಾಳಿ ಹಾಗೂ ಅವನ ಸ್ನೇಹಿತರ ಮೇಲೆ ಕೊಲೆ, ಅತ್ಯಾಚಾರ, ಕಳ್ಳತನದ ಅಪರಾಧಗಳನ್ನು ಹೊರಿಸಲಾಗಿದೆ. ಈ ಅಪರಾಧಗಳನ್ನು ಇವರೇ ಮಾಡಿದ್ದಾರೆಂದು ಅದನ್ನು ಪ್ರತ್ಯಕ್ಷ ನೋಡಿದ್ದಾಗಿಯೂ ಹಲವಾರು ಜನ ನಮ್ಮ ಜನತಾ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ್ದಾರೆ. ಹಾಗಾಗಿ ಕಾಳಿ ಹಾಗೂ ಅವನ ಸ್ನೇಹಿತರನ್ನು ಅಪರಾಧಿ ಎಂದು ನಿಶ್ಚಯಿಸಲಾಗಿದೆ. ಮೇಲ್ಕಂಡ ಅಪರಾಧಗಳಿಗೆ ಜಗತ್ತಿನ ಎಲ್ಲಾ ಮೂಲೆಗಳಿರುವ ಕೋರ್ಟ್ಗಳಲ್ಲಿ ಮರಣವೇ ತೀರ್ಮಾನವಾಗಿರುತ್ತದೆ. ನಮ್ಮ ಜನತಾ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ನೀಡಬೇಕೆಂದು ನೀವೇ ತೀರ್ಮಾನಿಸಿ. ಶಿಕ್ಷೆ ಕೊಡಿ. ನಿಲ್ಸಿ. ಕಳ್ ಹಾಕಿ ಹಾಕಿ. ಪೊಲೀಸ್ ಬೇಡ, ಕೋರ್ಟ್ ಬೇಡ ಅನ್ನಕ್ಕೆ ನೀವ್ಯಾರು? ನಾವು ಪೊಲೀಸ್ ಬೇಡ, ಕೋರ್ಟ್ ಬೇಡ ಅಂತಿಲ್ಲ. ನಮಗವ್ರು ಬೇಕಾಗಿಲ್ಲ ಅಷ್ಟೇ. ಪೊಲೀಸು ಕೋರ್ಟು ಇದೆಯಲ್ಲ, ಹಾಗಾದ್ರೆ ಮನೆಗೆ ವಾಚ್ಮ್ಯಾನ್ ಯಾಕೆ? ಹಾಗೆ ಇದೂನು ಹಳ್ಳಿಲಿ ಪಂಚಾಯತಿಯವರೇ ನಿರ್ಧಾರ ಮಾಡ್ತಾರೆ ತಾನೆ. ಹಾಗೆ ನಾವೇ ಪಂಚಾಯತಿ ಮಾಡಿ ನಾವೇ ನಿರ್ಧಾರ ಹೇಳ್ತಿದೀವಿ. ಅವ್ರು ಮಾಡೋ ಕೆಲ್ಸನ ಈಗ ನಾವು ಮಾಡ್ತಾ ಇದೀವಿ. ನೋಡ್ರಪ್ಪ, ತಪ್ಪು ಮಾಡ್ದವ್ರನ್ನ ನೀವೇ ಹಿಡೀರಿ, ನೀವೇ ಶಿಕ್ಷೆನೂ ಕೊಟ್ಬಿಡಿ. ಅವ್ರನ್ನೆಲ್ಲ ಕೊಂದ್ಬಿಟ್ರೆ ರೌಡಿಸಮ್ ಹೊರಟೋಗತ್ತಾ? ಇಲ್ಲ ಇವನ್ ಹೋದ್ರೆ ಇನ್ನೊಬ್ಬ ಬರ್ದೇ ಇರ್ತಾನ. ಜಗಳನೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಯಾರು ಹೇಳಿದ್ದು? ಯಾವ ಕಾಲೇಜಲ್ಲೂ ಇದನ್ನ ಹೇಳಿದ್ದು? ಇವತ್ತು ನೀವು ಅವ್ರನ್ನ ಹೊಡಿರಿ, ನಾಳೆ ಅವ್ರ ಕಡೆಯವ್ರು ನಿಮಗೆ ಹೊಡಿತಾರೆ. ಹೀಗೆ ನಡೀತಾ ಇರುತ್ತೆ. ಅಂದ್ರೆ ಈ ಅಕ್ರಮನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತೀರಾ? ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಎಂದೆ ಅಷ್ಟೇ. ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ಚ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ. ಮೊದಲು ರಾಜಕೀಯನ ಸರಿ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಕೈಯಲ್ಲಿ ಹಿಡಿದಿರೋ ಆಯುಧನ ಬಿಟ್ಬಿಟ್ಟು ತಲೆಯಲ್ಲಿರೋ ಬುದ್ಧಿನ ಉಪಯೋಗಿಸಿ. ಅದರಿಂದ ರೌಡಿಸಂ ಮಾತ್ರ ಅಲ್ಲ, ಈ ದೇಶದ ಭವಿಷ್ಯನೇ ಬದಲಾಗತ್ತೆ. ಅದು ನಿಮ್ಮಿಂದ ಆಗತ್ತೆ. ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ಚ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ. ಮೊದಲು ರಾಜಕೀಯನ ಸರಿ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಇಷ್ಟು ದಿನ ಬೇರಿನ ಬದಲು ಎಲೆ ಕಿತ್ತಾಕ್ತಿದ್ವಿ, ಅದಕ್ಕೆ ಮತ್ತೆ ಮತ್ತೆ ಚಿಗುರ್ತಿತ್ತು. ಈಗ ಬೇರನ್ನೇ ಕಿತ್ತಾಕೋಣ.
ಮಹಾಜನರೇ ಮತ್ತು ಮಹಿಳೆಯರೇ, ನಿಮ್ಮೆಲ್ಲರ ಸಹಕಾರದಿಂದ ಆರಂಭವಾಗುತ್ತಿರುವ ಈ ಪಕ್ಷ ಅಣ್ಣ SS ಇಂದ ಉದ್ಘಾಟನೆ ಆಗ್ತಾ ಇದೆ. ಅವರು ಈಗ ಆಗಮಿಸಿದ್ದಾರೆ. ಅಣ್ಣಂಗೆ ಒಂದು ಚಪ್ಪಾಳೆ ಹೊಡೆಯಿರಿ. ಅಣ್ಣ ಆಗಮಿಸಿರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸಿ ಅಣ್ಣನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಹೆಸರಾದ ಗೌರವಾನ್ವಿತ ಸಂಘದ ನಾಯಕರಾದ ಅಣ್ಣ ತಿಪ್ಪೇಶಿಯವರೇ, ಅದರ ಜೊತೆಗೆ ನನಗಿಂತ ಮೊದಲೇ ಬಂದು ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ಇಲ್ಲಿ ಆಗಮಿಸಿರುವ ಮಹನೀಯರೇ, ನನ್ನನ್ನು ಹೆರದೇ ಹೆತ್ತಿರುವಂತಹ ತಾಯಂದಿರೇ, ಕಳೆದ ಆಡಳಿತದಲ್ಲಿ ನಾನು ಪರಿಸರ ಸಚಿವನಾಗಿದ್ದಾಗ ಒಬ್ಬ ಯಜಮಾನರು ನನ್ನ ಹತ್ತಿರಕ್ಕೆ ಬಂದು, ನಿಮ್ಮ ಕರ್ನಾಟಕದಲ್ಲಿ ನೀವು ಹೆಂಗಸರಿಗೆ ಗೌರವ ಕೊಡ್ತೀರಾ, ಅದು ಕಾವ್ಯವಾದರೂ ಸರಿ ಕವಿತೆಯಾದರೂ ಸರಿ, ನೀವುಗಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀರಾ ಅಂತ ಅಂದ್ರು ಅವರು. ನಾನು ಆ ಯಜಮಾನರಿಗೆ ಹೇಳಿದೆ, ಅದು ನಮ್ಮ ಸಂಸ್ಕೃತಿನೇ ಅಲ್ವಾ ಅಂತ. ನಮ್ಮ ಪ್ರಕಾರ ಹೆಂಗಸರು ಪವಿತ್ರ ಜೀವಿಗಳು, ಅಲ್ಲದೆ ನಮ್ಮಂತಹ ಮಂತ್ರಿಗಳು ಅವರನ್ನ ದೇವತೆ ಅಂತಾನೆ ಪೂಜಿಸ್ತೀವಿ. ಅಷ್ಟೇ ಯಾಕೆ, ನಮ್ಮ ರಾಜ್ಯದಲ್ಲಿ ಭಿಕ್ಷುಕ ಕೂಡ ಭಿಕ್ಷೆಯನ್ನ ಎತ್ತುವಾಗ ಅಮ್ಮ ತಾಯಿ ಅಂತಾನೆ ಭಿಕ್ಷೆ ಬೇಡೋದು, ಬದಲಾಗಿ ಅಯ್ಯ ಅಪ್ಪ ಅಂತ ಅಲ್ಲ. ನಮ್ಮ ರಾಜ್ಯದಲ್ಲಿರೋ ಭಿಕ್ಷುಕರಿಗೂ ಕೂಡ ಹೆಣ್ಣಿನ ಪಾವಿತ್ರ್ಯತೆ ತಿಳಿದಿದೆ ಅಂತ ನಾನು ಆ ಯಜಮಾನರಿಗೆ ಮತ್ತೆ ಮತ್ತೆ ಹೇಳಿಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಹೆಣ್ಣನ್ನ ತಾಯಿ ಅಂತ ನಂಬಿರೋದ್ರಿಂದಾನೇ ನಾನು ವೇದಿಕೆಗೆ ಬಂದು ಕೂಡ್ಲೆ ನನ್ನನ್ನ ಹೆರದೆ ಹೆತ್ತಂತ ತಾಯಂದಿರೇ ಅಂತ ಕರೆದಿದ್ದು ನಾನು ನಿಮ್ಮನ್ನೆಲ್ಲ. ಮಹಾಜನರೇ ಮತ್ತು ಮಹಿಳೆಯರೇ, ನೀವು ಕೂಡ ನನ್ನ ಹಾಗೆ ಹೆಂಗಸರಿಗೆ ಮರ್ಯಾದೆಯನ್ನ ಕೊಡಬೇಕು. ಹೆಣ್ಣು ಸಮಾಜದ ಕಣ್ಣು ಅನ್ನೋದನ್ನ ಮರಿಬೇಡಿ. ಆ ಚೋಲಿ ಕೆ ಪೀಚೆ ಕ್ಯಾ ಹೈ ಅಂತೆ, ಚೋಲಿ ಕೆ ಪೀಚೆ ಕ್ಯಾ ಹೈ ಅಂದ್ರೆ ಏನಂತ ಗೊತ್ತೇನ್ರಯ್ಯ ನಿಮ್ಗೆ? ನಿಮ್ಮ ಜಾಕೆಟ್ ಒಳಗೆ ಏನಿದೆ ಅಂತ ಒಬ್ಬ ಮಂತ್ರಿ ಹೇಳ್ಬೇಕಾದ ಹಾಡು ಏನ್ರಯ್ಯ ಇದು? ಅಲ್ಲಿ ಫೈಲ್ಗಳು ಬೆಟ್ಟದಾಗ ಬೆಳೀತಾ ಇದ್ರೆ ಇವರು ಬಾಟಲ್ಗಳನ್ನ ಖಾಲಿ ಮಾಡ್ತಿದ್ದಾರೆ. ಫೈಲ್ಸ್ ಅನ್ನ ತಿರುಗಿಸಿ ಸೈನ್ ಮಾಡ್ಬೇಕಾಗಿರೋ ಮಂತ್ರಿ ಕೈಗಳು ಹುಡುಗಿರ್ ಮೈ ಮುಟ್ತಿವೆ. ನಾವೆಲ್ಲ ಮಂತ್ರಿ ಆಗಿರ್ಬೇಕಾದ್ರೆ ಫ್ಯಾಕ್ಟ್ರಿ ಕಟ್ಟಿದ್ದೀವಿ, ಅಣೆಕಟ್ಟನ್ನ ಕಟ್ಟಿದ್ದೀವಿ, ಸ್ಕೂಲ್ ಕಾಲೇಜ್ ಎಲ್ಲ ತೆರೆದಿದ್ದೀವಿ. ಈ ತರ ಕಂಡು ಹುಡುಗಿಯರ ಜಾಕೆಟ್ ತೆಗ್ದಿಲ್ಲ. ಆದ್ರೆ ಒಂದು ಮಂತ್ರಿಗಳಿಗೆ ಕೆಲಸ ಮಾಡಕ್ ಬರುತ್ತೋ ಇಲ್ವೋ, ಡ್ಯಾನ್ಸ್ ಚೆನ್ನಾಗೇ ಆಡ್ತಾರೆ. ಇಷ್ಟು ವರ್ಷ ಸತ್ಯ, ಶ್ರಮ, ಶಿಸ್ತು ಎಂಬ ಪವಿತ್ರವಾದ ನಿಯಮಗಳಿಂದ ಕೂಡಿದ್ದ ನಮ್ಮ ಪಕ್ಷಕ್ಕೆ ಈಗ ಒಂದು ಹೊಸ ಸಮಸ್ಯೆ ಬಂದಿದೆ. ಈ ಸಮಸ್ಯೆಗೆ ಕಾರಣ ಮಂತ್ರಿ SS. ಮಂತ್ರಿ SS ಹಲವಾರು ಹೆಣ್ಣು ಮಕ್ಕಳೊಂದಿಗೆ ಉಲ್ಲಾಸದಂತಿದ್ದ ವಿಡಿಯೋ ತೆಗೆದಿದ್ದಾರೆ. ಇದೇ ವಿಷಯನ ಪತ್ರಿಕೆಯವರು ಪೇಜ್ ಗಟ್ಟಲೆ ಬರೆದಿದ್ದಾರೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷ ಹಾಗೂ ಮಂತ್ರಿಮಂಡಲ ತಪ್ಪಿಸ್ಕೋಬೇಕಂದ್ರೆ ಮಂತ್ರಿ SS ರಾಜೀನಾಮೆ ಕೊಡೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾವೆಲ್ಲರೂ ಹೇಳೋ ಪ್ರಕಾರ SS ರಾಜೀನಾಮೆ ಕೊಡ್ಬೇಕು. ಹೌದೌದು, ಸಾಧ್ಯನೇ ಇಲ್ಲ. ರಾಜ್ಯದ ಮಾನ್ಯ ಮಂತ್ರಿಗಳೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಮೇಲೆ ಹೊರಿಸಲ್ಪಟ್ಟಿರುವ ಅಪವಾದಕ್ಕೆ ನಾನು ಉತ್ತರಿಸುವ ಬದಲು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳಕ್ಕೆ ಬಯಸ್ತೀನಿ. ಒಬ್ಬ ವ್ಯಭಿಚಾರಿನ ನೋಡಿ ಎಲ್ಲರೂ ಕಲ್ಲೆಸಿತಿದ್ರಂತೆ. ಆಗ ಅಲ್ಲಿಗೆ ಬಂದ ದೊಡ್ಡ ಮನುಷ್ಯ
ನಿಮ್ಮಲ್ಲಿ ಯಾರು ತಪ್ಪನ್ನ ಮಾಡೇ ಇಲ್ವೋ ಅವನು ಕಲ್ಲನ್ನ ಹೊಡೀರಿ ಅಂದನಂತೆ. ನಾನು ನಿಮಗೆ ಈಗ ಅದನ್ನೇ ಹೇಳ್ತಿರೋದು. ನಿಮ್ಮಲ್ಲಿ ಯಾರು ತಪ್ಪನ್ನೇ ಮಾಡಿಲ್ವೋ ಅವರು ನನ್ನ ವಿರುದ್ಧ ಮಾತನಾಡಿ, ಅದಕ್ಕೆ ನಾನು ಉತ್ತರ ಕೊಡಕ್ಕೆ ತಯಾರಿದ್ದೀನಿ. ಅದನ್ನ ಬಿಟ್ಟು ಕಂಡ ನಾಯಿಗಳಿಗೆಲ್ಲ ಉತ್ತರ ಕೊಡಕ್ಕೆ ನಾನು ತಯಾರಾಗಿಲ್ಲ. ಹಾ, ಹೀಗೆ ಎದುರು ಮಾತಾಡೋದನ್ನ ಬಿಟ್ಟು ರಾಜೀನಾಮೆ ಕೊಡೋದು ನೋಡು. ಇಲ್ಲ ಅಂದ್ರೆ ನಾನಿನ್ನ ಡಿಸ್ಮಿಸ್ ಮಾಡಬೇಕಾಗತ್ತೆ. ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ಮಾತ್ರ ಡಿಸ್ಮಿಸ್ ಮಾಡಬಹುದು, ಆದ್ರೆ ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಂತ್ರಿ ಮಂಡಲನೇ ಡಿಸ್ಮಿಸ್ ಮಾಡ್ತೀನಿ.